ಓಕೆ, ಸುಮಾರು ಹುಡುಗರು ಕೇಳ್ತಾ ಇದ್ದಾರೆ ನನ್ನ ಚಾಯ್ಸ್ 2 ಬಗ್ಗೆ ಲೈವ್ ಡೆಮೋ ಮಾಡಿ ಬರ್ತಾರೆ ಅಂತಂದು. ಸೊ ಹಂಗಾಗಿ ಈ ವಿಡಿಯೋ ಕಂಪ್ಲೀಟಾಗಿ ಚಾಯ್ಸ್ 2 ಯಾರೆಲ್ಲ ಒಳಗಡೆ KCETನೋ ಅಥವಾ ನೆಕ್ಸ್ಟ್ ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ಆದಾಗ ನೀವು ಯಾವುದೇ ಕೋರ್ಸ್ಗಳು ಮಾಡ್ತಾ ಇರಿ ಚಾಯ್ಸ್ 2 ಕೊಡ್ತೀರಾ ಅಂದರೆ ಹಿಂಗೆ ಪ್ರೊಸೆಸ್ ಇರುತ್ತೆ. ಸರಿ, ನಿಮ್ಗೆ ಗಾಳೆ ಗೊತ್ತಿದೆ ಆಪ್ಷನ್ ಎಂಟ್ರಿ ಲಾಗಿನ್ ಆಗೋದು, ಇಲ್ಲಿವರೆಗೂ ಅಂತೂ ಎಲ್ಲರೂ ಕೂಡ ಗೊತ್ತಿರುತ್ತೆ ಲಾಗಿನ್ ಆಗೋದು. ಸೊ ಇಲ್ಲಿವರೆಗೂ ಕೂಡ ನಾನು ಏನು ಕೂಡ ಹೇಳಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ CET ನಂಬರ್ ಹಾಕ್ಕೊಂಡು OTP ಹಾಕ್ಕೊಂಡು ಲಾಗಿನ್ ಆಗ್ತೀರಾ. ಸೆಲ್ಫಿ ಎಲ್ಲ ಬರುತ್ತೆ, OTP ಹಾಕ್ಕೊಂಡು ಲಾಗಿನ್ ಹಾಕ್ಕೊಂತಿರಲ್ಲ ಕೂಡ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಪ್ರೊಸೆಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಸೊ ನಿಮ್ಗೆ 6 ಬಾಕ್ಸ್ಗಳು ಒಂದು ಆಪ್ಷನ್ ಎಂಟ್ರಿ ಬಾಕ್ಸ್. ಇದು ಆಪ್ಷನ್ ಎಂಟ್ರಿ ಬಾಕ್ಸ್ ಯಾವಾಗ ಓಪನ್ ಆಗುತ್ತೆ ಅಂದರೆ ಸೆಕೆಂಡ್ ರೌಂಡ್ ಬಿಟ್ಟಾಗ ಓಪನ್ ಆಗುತ್ತೆ, ಅಥವಾ ನೀವು ಥರ್ಡ್ ರೌಂಡಿಗೆ ವೆಯ್ಟ್ ಮಾಡ್ತಿತ್ತಂದ್ರೆ ಥರ್ಡ್ ರೌಂಡ್ ಇದ್ದಾಗ ಓಪನ್ ಆಗುತ್ತೆ. ಇಲ್ಲಿ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಕಾಣ್ತಿದೆ, ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಕೋರ್ಸ್ ಸಿಕ್ಕಿದೆ, ಎಷ್ಟು ಫೀಸ್ ಇದೆ ಅಂತಂದು ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ನಿಮಗೆ ಕೆಳಗಡೆ ಕೇಳುತ್ತೆ, ಇಲ್ಲಿ ಯಾವ ರೀತಿ ಪೇಮೆಂಟ್ ಪ್ರೋಸೆಸ್ ಬಗ್ಗೆ ಕೇಳುತ್ತೆ. ನಿಮ್ಮ ಬ್ಯಾಲೆನ್ಸ್ ಅಂತ ಎಷ್ಟು ತೋರಿಸ್ತಿದೆ ನೋಡಿ, ಇದು ನಿಮ್ಮದು ಪೇಮೆಂಟ್ ಮಾಡ್ತಕ್ಕಂಥ ಪ್ರೊಸೆಸ್. ಯಾರಿಗೆ ಚಾಯ್ಸ್ 1 ಕೊಡೋರಿಗೆ ಮಾತ್ರ. ಸೊ ಚಾಯ್ಸ್ 2 ಕೊಡೋರಿಗೆ ಏನೆಲ್ಲ ಇದೆ. ಸೊ ಮೊದಲು ಚಾಯ್ಸ್ ಎಂಟ್ರಿ ಮಾಡೋಣ, ಆಮೇಲೆ ಏನೇನೆಲ್ಲ ಅಂತ ಪ್ರೊಸೆಸ್ ಹೇಳ್ತೀನಿ. ಎಂಟರ್ ಚಾಯ್ಸ್ ಅಂತ ಕಾಣಿಸ್ತಿದೆ, ಎಂಟರ್ ಚಾಯ್ಸ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಪ್ಲೀಸ್ ಬಿ ಕಾಷನ್ ವೈಲ್ ಎಕ್ಸೈಸಿಂಗ್ ಯುವರ್ ಚಾಯ್ಸ್, ಅಂದರೆ ನೀವು ಚಾಯ್ಸ್ ಎಂಟ್ರಿ ಮಾಡುವಾಗ ಎಲ್ಲದರ ಬಗ್ಗೆ ಎಚ್ಚರಿಕೆ ಇರಲಿ ಅನ್ನೋದು. ಸೊ ಎಲ್ಲನೂ ಕೂಡ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿದೆ, ಯಾಕಂದರೆ ಚಾಯ್ಸ್ ಎಂಟ್ರಿ ತನಕ ಬಂದಿದ್ದಾರೆ ಅಂತಂದರೆ ಇನ್ಫಾರ್ಮೇಷನ್ ಗೊತ್ತಾಗಿರ್ತದೆ. ಸೊ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗಬೇಕಂತ ಗೊತ್ತಿದೆ ನಿಮಗೂ ಕೂಡ. ಸೊ ಹಂಗಾಗಿ ನೀವು ಚಾಯ್ಸ್ 1 ಕೊಡ್ತಾ ಇಲ್ಲ, ಅದ್ರ ಬದಲಿಗೆ ಏನು ಕೊಡ್ತಾ ಇದ್ದೀರಾ, ಚಾಯ್ಸ್ 2 ಕೊಡ್ಕೊತಿದ್ದೀರಾ. ಅದ್ರ ಮೀನ್ಸ್ ಓಲ್ಡಲ್ಲಿ ಇಟ್ಕೊತಿದ್ದೀರಾ. ನಿಮಗೆ ಎಕ್ಸಾಂಪಲ್ಗೆ 1 2 3 4 5 ಕಾಲೇಜ್ 5ನೇ ಕಾಲೇಜು ಅಥವಾ 6ನೇ ಕಾಲೇಜು, ಒಂದು 6 ಕಾಲೇಜ್ ಹಾಕ್ಕೊಂಡಿದ್ರಿ, 4ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ಇದನ್ನು ಓಲ್ಡಲ್ಲಿ ಇಟ್ಕೊತಾ ಇದ್ದೀರಾ. 5ನೇದು 6ನೇದು ಡಿಲೀಟ್ ಆಗುತ್ತೆ, 3 2 1ಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಇದರಲ್ಲಿ ಕೆಲವೊಂದಿಷ್ಟು ಹುಡುಗರು ಇನ್ನೂ ಕೂಡ ಕ್ವಶನ್ ಕೇಳ್ತಾರೆ, ನಾನು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ, ನಂಗೆ 2ನೇ ಕ್ಲಾಸ್ ಸಿಗುತ್ತೆ, ನಾನು ಬೇಡ ಅಂತ ಮತ್ತೆ 4ನೇ ಕ್ಲಾಸ್ ಹೋಗ್ಬೋದು ಅಂತಂದು. ಆ ರೀತಿ ಬರಲ್ಲ, ತಲೆಯಲ್ಲಿ ಇಟ್ಕೊಂಡಿರಿ. ಓಕೆ, ನಿಮ್ಗೆ 2ನೇ ಕಾಲೇಜ್ ಬೇಡ ಅಂತಂದರೆ ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ಅದನ್ನ ಡಿಲೀಟ್ ಮಾಡ್ಕೊಂಬಿಡಿ. ಮೇಲ್ಗಡೆ ಎಷ್ಟು ಕಾಲೇಜ್ ಇರ್ತಾವೋ ಅದು ಬೇಕಾಗಿದ್ದು ಮಾತ್ರ ಇಟ್ಕೊಂಡು ಬೇಡವಾದದ್ದು ಡಿಲೀಟ್ ಮಾಡ್ಕೊಂಬಿಡಿ. ಸುಮ್ಕೆ ಅದು ಸಿಕ್ಕ ಮೇಲೆ ಮತ್ತೆ ನನಗೆ ಇಲ್ಲ ಮೊದಲಿಗೆ ಸಿಕ್ಕಿದ್ದೆ ಬೇಕು ಹಂಗಂದ್ರೆ ಕೇಳಿದವರ ರೂಲ್ಸು ಪ್ರಕಾರ ಅದು ಬರಲ್ಲ. ಓಕೆ, ನಾನೀಗ ಚಾಯ್ಸ್ 2ನ ಕೊಡ್ತಾ ಇದ್ದೀನಿ, ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೊಂದು ಟೈಮ್ ಬೇಕಾದ್ರೆ ಕನ್ಫರ್ಮ್ ಬೇಕಾದ್ರೆ ಚಾಯ್ಸ್ 2 ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಸಬ್ಮಿಟ್ ಚಾಯ್ಸ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಮತ್ತೆ ಇನ್ನೊಮ್ಮೆ ಕೇಳ್ತದ ಇದು ಕ್ಲಿಕ್ ಮಾಡ್ಕೊಂಡು ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡ್ತೀನಿ. ಇಲ್ಲಿ ಟೈಪ್ ಮಾಡ್ಲಿಕ್ಕೆ ಹೇಳ್ತದೆ ಏನಂತಂದರೆ ಕನ್ಫರ್ಮ್ ಅಂತಂದು ನಾನು ಟೈಪ್ ಮಾಡ್ತೀನಿ. ಯಾಕಂದರೆ ಕನ್ಫರ್ಮ್ ಅಂತಂದು ಮಾಡ್ಕೊಂಡ್ರೆ ಅಷ್ಟೇ ಅದು ನೆಕ್ಸ್ಟ್ ಲಾಕ್ ಆ್ಯಂಡ್ ಚಾಯ್ಸ್ ಅಂತ ಆಗುತ್ತೆ. ಲಾಕ್ ಆ್ಯಂಡ್ ಚಾಯ್ಸ್ ಕೊಡ್ತಾ ಇದ್ದೀನಿ. ಇನ್ನೊಂದು ಟೈಮ್ ಬೇಕಾದ್ರೆ ನೋಡ್ಕರಿ ಚಾಯ್ಸ್ 2 ಹೌದಾ ಅಲ್ಲ ಅಂತಂದು. ಚಾಯ್ಸ್ 2 ಹೋಲ್ಡ್ ಅಂತ ಇದೆ, ಲಾಕ್ ಆ್ಯಂಡ್ ಕನ್ಫರ್ಮ್ ಅಂತ ಕೊಡ್ತಾ ಇದ್ದೀನಿ. ಲಾಕ್ ಆ್ಯಂಡ್ ಕನ್ಫರ್ಮ್ ಅಂತ ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಆಯಿತು. ನೀವು ಮತ್ತೆ ಚೇಂಜಸ್ ಮಾಡಬೇಕು ಅನಿಸ್ತಪ್ಪ ಅಂತಂದರೆ ಇಲ್ಲಿ ಚೇಂಜಸ್ ಚಾಯ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ಏನು ಕೂಡ ಅವಶ್ಯಕತೆ ಇಲ್ಲ. ಸೊ ನೋಡಿ, ಚಾಯ್ಸ್ 2 ಕೊಟ್ಟವ್ರಿಗೆ ಇಷ್ಟ ಪ್ರೊಸೆಸ್ ಮತ್ತೇನು ಕೂಡ ಇಲ್ಲ. ನೀವು ನೋಡಿ, ನನಗೆ ಯಾವುದೇ ರೀತಿ ಪೇಮೆಂಟ್ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಆಟೋಮೆಟಿಕ್ಲಿ ನೀವು ಚಾಯ್ಸ್ 1 ಕೊಟ್ಟವ್ರಿಗೆ 2 ಆಪ್ಷನ್ ಬಂದ್ಬಿಡ್ತಿತ್ತು. ಚಾಯ್ಸ್ 1 ಕೊಟ್ಟ ತಕ್ಷಣ ಏನು, ಒಂದು ಆನ್ಲೈನು ಮತ್ತು ಚಾನಲ್ ಅಂತ ಬರ್ತಿತ್ತು. ಇಲ್ಲಿ ಏನು ಕೂಡ ಬಂದಿಲ್ಲ. ಇದರ ಅರ್ಥ ಏನಂತಂದರೆ ನೀವು ಸೆಕೆಂಡ್ ರೌಂಡ್ಗೆ ಏನು ಮಾಡ್ಬೋದು, ಸೆಕೆಂಡ್ ರೌಂಡ್ಗೆ ಹೋಗಿರ್ತೀರ, ಅಲ್ಲಿ ಸೀಟ್ ಸಿಗುತ್ತೆ, ಅವಾಗ ಪೇಮೆಂಟ್ ಮಾಡ್ಕೊಂಡು ನೀವು ಅಡ್ಮಿಷನ್ ಆಗ್ಬೋದು. ಬರ್ತಾರೆ 10 ರೂಪಾಯಿ ಅನ್ನೋದು 10 ರೂಪಾಯಿ ಇರ್ತದೆ BS ನರ್ಸಿಂಗ್ದವ್ರಿಗೆ. ಸೊ ಬೇರೆ ಬೇರೆ ಕೋರ್ಸಸ್ಗೆ ಬೇರೆ ಬೇರೆ ಅಮೌಂಟ್ ಇರ್ತದೆ. 10 ರೂಪಾಯಿ ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡು ನೀವು ಕಾಲೇಜ್ಗೂ ಅಮೌಂಟ್ ಕಟ್ಟಬೇಕು. ಓಕೆ, ಸರಿ, ಇಲ್ಲಿ ಕಾಣಿಸ್ತಿದ್ದೆ ನನಗೆ ಎಂಟರ್ ಬೇಕಾದ್ರೆ ಡೌನ್ಲೋಡ್ ಆಪ್ಷನ್ PDF ಅಂತ ಬಂತು. ಯಾಕಂದರೆ ನಾನು ಈ ಚಾಯ್ಸ್ 2 ಕೊಟ್ಟಿದ್ದೀನಿ. ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಡೀಟೇಲ್ಸ್ ಓಪನ್ ಅಂತ ಆಗ್ತಾ ಇದೆ. ಜಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಿರ್ಬೋದು ಇವು ಯಾವ ಸೆಲೆಕ್ಟೆಡ್ ಚಾಯ್ಸ್ 2 ಅಂತ ಇದೆ. ಓಕೆ, ಚಾಯ್ಸ್ 2 ಸೆಲೆಕ್ಟೆಡ್ ಅಂತ ಇಷ್ಟೇ ಬರುತ್ತೆ. ಇನ್ ಕೇಸ್ ಚಾಯ್ಸ್ 1 ಕೊಟ್ಟಿತ್ತಂತಂದರೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟು ಕೆಳಗಡೆ ಡಾಕ್ಯುಮೆಂಟ್ ಎಲ್ಲ ಕೊಡ್ತಿತ್ತು. ಅದನ್ನ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬಿಟ್ಟು ಕಾಲೇಜ್ಗೆ ಅಡ್ಮಿಷನ್ ಹೋಗ್ತಾಯಿದ್ರಿ. ಸರಿ, ಸೊ ಇಷ್ಟೇ ನೀವು ಪ್ರೊಸೆಸ್, ಮತ್ತೇನಿಲ್ಲ. ಚಾಯ್ಸ್ 2 ಕೊಡೋರಿಗೆ ಮತ್ತೆ ಏನಾದರೂ ಪ್ರೊಸೆಸ್ ಇದೆಯಾ ಇದನ್ನು ಬಿಟ್ಟು ಡಿಫ್ರೆಂಟ್ ಅಂತಂದರೆ ಏನೂ ಕೂಡ ಇಲ್ಲ. ಫಸ್ಟ್ ರೌಂಡ್ಗೆ ಏನೂ ಕೂಡ ಕೊಟ್ಟಿಲ್ಲ. ಹಂಗಾಗಿ ಚಾಯ್ಸ್ 2 ಕೊಡೋರಿಗೆ ಇಷ್ಟ ಪ್ರೊಸೆಸ್ ಇರ್ತದೆ. ಚಾಯ್ಸ್ 2 ಕೊಡೋರು ಪದೇ ಕೇಳ್ತದ್ರಿ ಮತ್ತೆ ಯಾವ ರೀತಿ ಏನು ಮಾಡೋದು, ಏನಾದರೂ ಪ್ರೊಸೆಸ್ ಇದೆ ಅಂತಂದು ಏನೂ ಇರಲ್ಲ. ಚಾಯ್ಸ್ 2 ಕೊಟ್ಟಿದ್ರೆ ಡೌನ್ಲೋಡ್ ಕೂಡ PDF ಆಗಿದೆ, ಅದನ್ನ ಇಟ್ಕೊಂಡಿರಿ. ಆ್ಯಂಡ್ ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಬಿಡ್ತಾರೆ ನಿಮಗೆ. ಈ ಒಂದು ಪ್ರೊಸೆಸ್ ಇಲ್ಲಿದೆ ನೋಡಿ, ಇದು ನಿಮ್ಮದು ಸೆಕೆಂಡ್ ರೌಂಡ್ದು ಒಂದು ಶೆಡ್ಯೂಲ್ ಬಿಡ್ತಾರೆ, ಎಲ್ಲಿಂದ ಎಲ್ಲಿವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತಾರೆ ಅಂತಂದು. ಅಲ್ಲಿವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಿಕೊಂಡು ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತೆ, ಅವಾಗ ಅಡ್ಮಿಷನ್ ಆಗೋರಂತೆ. ಸೊ ಇದಿಷ್ಟೇ. ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.